ನಮಸ್ಕಾರ ಸ್ನೇಹಿತರೆ, ಅಕ್ಷಯ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ನಾನು ಒಂದು ವಿಶಿಷ್ಟವಾದ ಒಂದು ವಿಡಿಯೋವನ್ನು ಮಾಡೋಣ ಅಂತ ಬಂದಿದ್ದೀನಿ. ನೀವು ನೋಡ್ತಾ ಇದ್ದೀರಾ, ಇವಾಗ ಇದು ಮಾಂಗಾಯಿ ಶುಂಠಿ ಅಂತ ಗಿಡ ತೋರಿಸ್ತಾ ಇದ್ದೀನಿ. ಇದು ಮಾಂಗಾಯಿ ಶುಂಠಿ ಅಂತ ನೀವು ಅಂದ್ಕೊಂಡು ಇದೇನು ಅರಿಶಿಣದ ಎಲೆ ಥರ ಇದೆ, ಮಾಂಗಾಯಿ ಶುಂಠಿ ಅಂತಿದ್ದಾರೆ ಅಂದ್ಕೊಂಡ್ರೆ ಹೀಗೆ ಮೋಸ ಹೋಗ್ತಾರೆ ಕಣ್ಣಿಗೆ ಜನ. ಇದು ಮಾಂಗಾಯಿ ಶುಂಠಿ ಅಂತ. ಇದು ಕೂಡ ಅರಿಶಿಣದ ಎಲೆ ಥರನೇ ಇರುತ್ತೆ, ಆದರೆ ಇದನ್ನು ನಾವು ಚಿವುಟಿ ನೋಡಿದಾಗ ಇದರ ಸ್ಮೆಲ್ಲಿಂದ ನಮಗೆ ಮಾವಿನಕಾಯಿ ಪರಿಮಳ ಬರುತ್ತೆ. ಸೊ ಹಾಗಾಗಿ ಇದು ಮಾವಿನ ಶುಂಠಿ ಅಂತ ನಮಗೆ ಗೊತ್ತಾಗುತ್ತೆ. ಇದೇ ಥರನೇ ಅರಿಶಿಣದೆಲೆ ಇರುತ್ತೆ, ಅದನ್ನು ಕೂಡ ನೀವು ಅರಿಶಿಣದೆಲೆ ಚಿವುಟಿದಾಗ ಅದು ಅರಿಶಿಣದ ವಾಸನೆ ಬರುತ್ತೆ. ಸೊ ಇದೇ ಇದರದ್ದು ವ್ಯತ್ಯಾಸ. ತುಂಬ ಚೆನ್ನಾಗಿರುವಂತಹ ಈ ಮಾಂಗಾಯಿ ಶುಂಠಿ ಗಿಡದಿಂದ ನಾವು ಮಾಂಗಾಯಿ ಶುಂಠಿಯನ್ನು ತೆಗೆದು ನಾವು ಉಪ್ಪಿನಕಾಯಿ ಬಳಸ್ತೀವಿ, ಮತ್ತು ಈ ಎಲೆಯಿಂದ ಕಡುಬನ್ನು ಮಾಡಬಹುದು, ಮತ್ತು ಈ ಎಲೆಯನ್ನು ಕಷಾಯದಲ್ಲಿ ಬಳಸಬಹುದು. ಇದರ ಶುಂಠಿ ಗೆಡ್ಡೆಯನ್ನು ನಾವು ಕಷಾಯದಲ್ಲಿ ಬಳಸ್ಬೋದು. ಮಾಂಗಾಯಿ ಶುಂಠಿಯನ್ನು ಉಪ್ಪಿನಕಾಯಿ ಅಂತೂ ಹೇಳಿ ಮಾಡಿಸ್ದಂಗೆ ಇರುತ್ತೆ. ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ. ಸೇಮ್ ಅರಿಶಿಣದ ಥರನೇ ಇರುತ್ತೆ ಇದು ನೀವು ನೋಡಲಿಕ್ಕೆ. ಆದರೆ ಇದರಲ್ಲಿ ಒಂದು ಸ್ವಲ್ಪ ಬಲ್ತ್ ಮೇಲೆ ಒಂದು ಹೂ ಬಿಡುತ್ತೆ. ಇದರಲ್ಲಿ ಪಿಂಕ್ ಕಲರ್ ಆಗಿರ್ಬೋದು ಅಥವಾ ಯೆಲ್ಲೋ ಕಲರ್ಲು ಹೂ ಬಿಡುತ್ತೆ. ನಾನು ನಿಮ್ಗೆ ಅದನ್ನು ತೋರಿಸ್ತೀನಿ ನೆಕ್ಸ್ಟು. ಇದರಲ್ಲಿ ನಾವು ಉಪ್ಪಿನಕಾಯಿ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಮತ್ತು ಇದು ಚಟ್ನಿ ಕೂಡ ಬಳಸ್ಬೋದು. ಈ ಶುಂಠಿನೂ ತುಂಬ ಸ್ಮೆಲ್ಲು, ಅಂದರೆ ಮಾವಿನಕಾಯಿ ಥರ ಸ್ಮೆಲ್ ಬರುತ್ತೆ. ಒಂದು ಗೆಡ್ಡೆನ ನಾವು ಒಂದು ಕಾಯಿ ತುರಿ ಚಟ್ನಿಗೆ ಮಾಡ್ಬೋದು. ಒಂದು 4 ಜನ ಇರುವಂಥ ಮನೆಗೆ ಇಡ್ಲಿ, ದೋಸೆ, ಚಪಾತಿ ಏನೇ ಆದರೂ ಮಾಡ್ಬೋದು. ನೋಡಿ, ಇದು ತುಂಬ ಚೆನ್ನಾಗಿರುವಂತಹ ಎಲೆನೂ ಅಷ್ಟೇ ತುಂಬ ಪರಿಮಳ ಇರುತ್ತೆ. ಮಳೆಗಾಲದಲ್ಲಂತೂ ಇದನ್ನು ಬಳಸೋದ್ರಿಂದ ಆರೋಗ್ಯದಲ್ಲಿ ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತೆ ಮತ್ತು ಆರೋಗ್ಯಕ್ಕೆ ಒಳ್ಳೆಯದು. ತುಂಬ ವಿಟಮಿನ್ಗಳು ಇರುವಂತಹ ಇದು ಗೆಡ್ಡೆ ಎಲ್ಲರೂ ಆರೋಗ್ಯದಲ್ಲಿ ಇದನ್ನು ಅಡುಗೆಯಲ್ಲಿ ಬಳಸೋದು ವಾಡಿಕೆ. ಇದು ಸೌತ್ ಕೆನರಾದಲ್ಲಿ ತುಂಬ ಬಳಸ್ತಾರೆ ಇದನ್ನು. ಉಡುಪಿ, ಮಂಗಳೂರು, ಕಾಪು ಆ ಕಡೆ ಎಲ್ಲ ತುಂಬ ಬೆಳೆಯೋದು ಸಹಜ. ಈಗ ನಮ್ಮ ಪಾಟಲ್ಲಿ ಕೂಡ ನೀವು ಒಂದು ಗೆಡ್ಡೆಯನ್ನು ತಂದು ಹಾಕ್ಕೊಂಡ್ರೆ ಬರುತ್ತೆ. ಈಗ ನಾನು ಹೇಳಿದೆ ಅಲ್ವಾ, ಇದು ನೋಡಿ ಹೂವು, ಇದರಲ್ಲಿ ಹೂವು ಈ ಥರ ಅಪರೂಪಕ್ಕೊಮ್ಮೆ ಬಿಡುತ್ತೆ.